ಜಾಗೃತ ಯುವ ಭಾರತ್ ವತಿಯಿಂದ ಡಾಕ್ಟರ್ GMR ಎಲೈಟ್ ಅಕಾಡೆಮಿಯಲ್ಲಿ ನಡೆದ 162ನೇ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ. ಆನೇಕಲ್ ಪಟ್ಟಣದ ಡಾಕ್ಟರ್ GMR ಎಲೈಟ್ ಅಕಾಡೆಮಿಯಲ್ಲಿ 162ನೇ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಜಾಗೃತ ಯುವ ಭಾರತ್ನ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಇನ್ನು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಸ್ವಾಮಿ ವಿವೇಕಾನಂದರು ಜಗತ್ತು ಕಂಡ ಶ್ರೇಷ್ಠ ತತ್ವಜ್ಞಾನಿ, ಆಧ್ಯಾತ್ಮಿಕ ಚಿಂತಕರು, ಭಾರತವನ್ನು ಅಪಾರವಾಗಿ ಪ್ರೀತಿಸಿದ ಮತ್ತು ಯುವಜನತೆಯ ಮೇಲೆ ಅಪಾರ ವಿಶ್ವಾಸವನ್ನು ಇಟ್ಟಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜಾಗೃತ ಯುವ ಭಾರತ್ ಸಂಸ್ಥೆಯ ಮುಖಂಡ ಗಣೇಶ್, ಮುನಿರಾಜು, ನವೀನ್, ಶಶಿಕಿರಣ್, ವಿಜಯ್, ಗಜೇಂದ್ರ, ಸುನಿಲ್, ಚಿರಂಜೀವಿ, ಮಂಜುನಾಥ್, ವೆಂಕಟೇಶ್, ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ GMR, ಮುನಿರಾಜು, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಆದೂರ್ ಪ್ರಕಾಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಲೋಕೇಶ್ ಗೌಡ, ಗೋವಿಂದರಾಜು, ಡಿ ವೆಂಕಟೇಶ್, ಹಫೀಜ್, ಚುಟ್ಕು ಶಂಕರ್, ಸದಸ್ಯರಾದ ಮುನಾವರ್, ಸ್ಥಳೀಯ ಮುಖಂಡರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಉಚಿತವಾಗಿ ಶಿಕ್ಷಕರನ್ನು ಕೊಟ್ಟು ಆ ಮಕ್ಕಳನ್ನ ಟ್ಯೂಷನ್ ರೆಡಿ ಮಾಡಿದ್ರು. ಅದರ ಪರಿಣಾಮ 90% ರಿಸಲ್ಟ್ ಬಂತು. ಎಲ್ಲ ಮಕ್ಕಳು, ಯಾವ ಮಕ್ಕಳು ಫೇಲ್ ಆಗಿದ್ರಲ್ಲ, ಎಲ್ಲ ಮಕ್ಕಳೇ ನಮ್ಮ ಮೊದಲ ಹೆಜ್ಜೆ. ಅದಾದ ನಂತರ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಈ ಒಂದು ಅರಳಿ ಕಟ್ಟೆಗಳು, ಆನೇಕಲ್ಲಲ್ಲಿ ಸುಮಾರು ಹಳ್ಳಿ ಕಟ್ಟೆಗಳು ಆ ಟೈಮ್ನಲ್ಲಿ ಎಲ್ಲ ಪೂರ್ತಿ ಯಾರು ಯೂಸ್ ಮಾಡಕ್ಕಾಗ್ತಿರಲಿಲ್ಲ, ಆ ಥರ ಇತ್ತು. ನಾವೆಲ್ಲ ಸ್ನೇಹಿತರು ಪ್ರತಿ ವಾರ ಎಲ್ಲ ಇಲ್ಲಿ ಕೆಲಸ ಮಾಡೋರು ಇದ್ದಿದ್ದು, ಪ್ರತಿ ಭಾನುವಾರ ಶನಿವಾರ ನಾವೇನ್ ಮಾಡ್ತೀವಿ, ಪ್ರತಿ ವಾರ ಒಂದೊಂದು ಹಳ್ಳಿ ಕಟ್ಟೆ ಹಿಂಗೆ ಮಾಡ್ಕೊಂಡು 28 ಹಳ್ಳಿ ಕಟ್ಟೆಗಳನ್ನ ನಾವು ಸ್ವಚ್ಛ ಮಾಡಿದ್ವಿ ಈ ಆನೇಕಲ್ಲಲ್ಲಿ. ಅದಾದ ನಂತರ ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಸಂದರ್ಭದಲ್ಲಿ ಬ್ಯಾಂಕ್ಗಳ ಮುಂದೆ ಜನಗಳು ಕ್ಯೂ ನಿಂತಿದ್ರು. ಅವ್ರಿಗೆ ನೀರು ಸಹ ಕೊಡೋರಿರ್ಲಿಲ್ಲ. ನಾವು ಜ್ಯೂಸ್ಗಳನ್ನ ವಿತರಿಸಿದ್ರಿ ಆ ಟೈಮಲ್ಲಿ. ಸೊ ಪಾಪ ಬಿಸಿಲಲ್ಲಿ ನಿಂತ್ಕೊಂಡಿದ್ದವ್ರಿಗೆಲ್ಲ ಜ್ಯೂಸ್ಗಳನ್ನ ವಿತರಿಸಿದ್ರಿ. ಅದಾದ್ಮೇಲೆ ನಮಗೆ ಬಂದಿದ್ದು ನಮ್ಮ ಸೈನಿಕರು. ನಾವು ಇಲ್ಲಿ ಆರಾಮಾಗಿದ್ದೀವಿ ಅಂತಂದ್ರೆ ನಮ್ಮ ಸೈನಿಕರು ಎಷ್ಟು ಕಷ್ಟಪಡ್ತಾವ್ರೆ ನಮ್ಮ ಗಡಿ ಭಾಗದಲ್ಲಿ ಅಂತ ನಾವು ನಿಜವಾಗ್ಲೂ ಅವ್ರನ್ನ ನೆನೆಸ್ಕೋಬೇಕು. ಈ ಒಂದು ವಿಚಾರವಾಗಿ ನಮ್ಮೆಲ್ಲ ಸ್ನೇಹಿತರು ಏನಾದರೂ ಮಾಡಬೇಕು ಸೈನಿಕರಿಗೆ ಅಂತ ಅಮರ್ ಜವಾನ್ ಅನ್ನೋ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಆನೇಕಲ್ಲಲ್ಲಿ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಅದು ಬರೀ 5ಕ್ಕೆ 5 ಅಷ್ಟೇ ಅನ್ಕೊಂಡಿದ್ದು ನಾವು. ಅದಾದ್ಮೇಲೆ ಅದು ಎಲ್ಲ ಸರ್ಕಾರದಿಂದ 44ಕ್ಕೆ 45, ಅದು ಮೈನ್ ಸರ್ಕಲ್ ಅಲ್ಲಿ ಆನೇಕಲ್ ರಾಘವೇಂದ್ರ ಭವನ್ ಸರ್ಕಲ್ ನೀವು ನೋಡಬಹುದು. ಅಮರ್ ಜವಾನ್ ಅಂತಂದ್ರೆ ನಮ್ಮ ವೀರ ಯೋಧ ತ್ಯಾಗಗಳಿಂದ ಅಮರನಾಗಿರ್ತಾನೆ ಅನ್ನೋ ಒಂದು ಸಂದೇಶವನ್ನ ನಾವು ಜನಕ್ಕೆ ಸೇಮ್ ಅದೇ ತರ ಇಲ್ಲೂ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಸ್ನೇಹಿತರು ತೀರ್ಮಾನ ತಗೊಂಡು ಅದೊಂದು ದೊಡ್ಡ ಮಟ್ಟಿಗೆ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು. ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಹರಿತು ಬೇಡುವೆರಯ್ಯ. ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ. ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಹರಿತು ಬೇಡುವೆರಯ್ಯ. ಬರಿದೆ ಮಾತೇಕಿನ್ನು ಹರಿತು ಬೇಡುವೆರಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹು. ಇವತ್ತು 162ನೇ ವರ್ಷದ ಸ್ವಾಮಿ ವಿವೇಕಾನಂದ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ಜಾಗೃತಿ ಯುವಶಕ್ತಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನನಗೆ ನಿನ್ನೆ ತಾನೇ
ನಾನು ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೆ. ಆರೋಗ್ಯ ದೃಷ್ಟಿಯಿಂದ ಕಳೆದ ವರ್ಷ ಬರೋಕ್ಕಾಗಿಲ್ಲ. ಇದನ್ನು ಭಾಳ ಸಂತೋಷ ವಿಷಯ. ಯಾಕಂದರೆ ಇವತ್ತು ಭಾನುವಾರ ನಾವು ಮೋಜಿನ ದಿನ ಅಂತೇಳಿ ತೀರ್ಮಾನ ತಗೊಂಡು ವಾರಕ್ಕೊಂದ್ಸಾರಿ ಮನೆಯಲ್ಲೋ ಅಥವಾ ಬೇರೆ ಕಡೆ ಕಾಲ ಕಳಿತೀವಿ. ಆದರೆ ಇವತ್ತು ಇಂಥ ಒಂದು ದಿನದಲ್ಲಿ ಭಾನುವಾರವನ್ನು ಇವತ್ತು ಮಹಾತ್ಮನ ತ್ಯಾಗವನ್ನು, ಗುಣವನ್ನು, ಆ ಒಂದು ಆದರ್ಶವನ್ನು ಇವತ್ತು ನೆನೆಯುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಏನು ಈಗಾಗಲೇ ಮುನ್ರಾಜ್ ಅವರು ಹೇಳಿದ ರೀತಿಯಲ್ಲಿ ಈ ಸಂಘಟನೆ ಸುಮಾರು 10 ವರ್ಷ, ನನಗೆ ಗೊತ್ತಿದ್ದಂಗೆ 10 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು, ಅದರಲ್ಲೂ ಜಾತ್ರೆಯಲ್ಲಿ ಬೆಲ್ಲದ ಪಾನಕ ಹಂಚೋ ರೀತಿಯಲ್ಲಿ ಕರಗದಲ್ಲಿ ಭಾಗವಹಿಸಿ, ಎಲ್ಲ ಯುವ ಶಕ್ತಿ ಕರಗೋತ್ಸವದಲ್ಲಿ ಭಾಗವಹಿಸಿ ಅಲ್ಲಿನ ಏನು ಸ್ವಚ್ಛತೆ ಎಲ್ಲ ವಿಧದಲ್ಲೂ, ಆಮೇಲೆ ಬಸ್ಸು ಟೈಮ್ ಸರಿಯಾಗಿ ಬಸ್ ಬರ್ತಿದ್ರೆ ಅದಕ್ಕೂ ಹೋರಾಟ. ಇಂಥ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥ ಇವತ್ತು ಯುವ ವೇದಿಕೆ ಇವತ್ತು ನಿಜಕ್ಕೂ ಗಣೇಶ್ವರರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಭಾಳ ಸರಳ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳು ಮುನ್ರಾಜಣ್ಣವರು, ಮುನ್ರಾಜಣ್ಣವರು ಈ ಒಂದು ಸ್ಥಳವನ್ನು ಪ್ರತಿ ವರ್ಷನೂ ಯಾಕೆ ಬೇರೆ ಕಡೆ ಹೋಗಿ, ಇಲ್ಲಿ ಭಾಳ ಯಾವುದೇ ಅಡಚಣೆ ಇಲ್ಲ, ಗಾಳಿ ಬೆಳಕು ಎಲ್ಲ ಇದೆ, ಇಲ್ಲೇ ಮಾಡಲಿ ಅಂತ ಅವಕಾಶವನ್ನು ಕೊಟ್ಟಿದ್ದಂತೆ. ಅದೇ ರೀತಿ ನೀವೆಲ್ಲರೂ ಇವತ್ತು ಭಾನುವಾರವನ್ನು ಬದಿಗೊಟ್ಟಿ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನನಗೆ, ಯಾಕಂದರೆ ಅನೇಕ ವಿಚಾರಗಳನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರಕಾಶ್ ಅವರು, ಅಕ್ಕ ಮಮತಾ ಅವರು, ಅದೇ ರೀತಿ ಮುನ್ರಾಜಣ್ಣವರು ಅನೇಕ ಮಾತಾಡ್ತಾರೆ. ದಯವಿಟ್ಟು ನನಗೆ ಅನ್ಯತಾ ಭಾವಿಸಿದ್ದಾರೆ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಶುಭಾಶಯಗಳನ್ನು ಕೋರ್ತೇನೆ. ಒಂದೊಳ್ಳೆ ಎಲ್ಲರೂ ಕೂಡ ಕಾರ್ಯಕ್ರಮಗಳು ಮಾಡೋಕ್ಕಾಗೋದಿಲ್ಲ. ಆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಹಲವು ರೂಪಿಸ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಮ್ಮ ಗಣೇಶ್ ಅವರು ಮೊದಲಿಗರು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಇವತ್ತು ಎಷ್ಟೋ ಮನಸ್ಸುಗಳು ಒಂದು ಕಡೆ ಸೇರಿಸೋದಕ್ಕೆ ನಮ್ಮೆಲ್ಲರೂ ಕೂಡ ಒಂದಲ್ಲ ಒಂದು ಅಡಚಣೆಗಳು ಬರ್ತಾ ಇರ್ತದೆ. ಅಲ್ಲಿ ಈರ್ಷೆ, ಇರಾದೆಗಳು, ನಾನತ್ವಗಳು, ಅಹಂಕಾರಗಳು, ಅಧಿಕಾರ, ಬೇರೆ ಬೇರೆ ಎಲ್ಲ ಅಡ್ಡ ಬಂದು ಎಲ್ಲರನ್ನು ಸೇರಿಸೋದಕ್ಕೆ ಒಂದು ಕಡೆ ನಮಗೆ ಅಡ್ಡ ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಜಾಗೃತ ಯುವ ಭಾರತ ಅಂತಕ್ಕಂಥ ಸಂಘಟನೆ 9 ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಸತತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ನಾವು ಕೃತಜ್ಞತೆಗಳು ಸಲ್ಲಿಸಬೇಕಾಗ್ತದೆ. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಸೇವೆನೇ ಪ್ರಧಾನ, ಸೇವೆನೇ ಜನಾರ್ದನ ಸೇವೆ ಅಂತ ಹೇಳಿದ್ದು ಕೂಡ ಇದನ್ನೇ ಕೂಡ. ಈಗ ಹೇಳಿದ್ರಲ್ಲ, ಈಗ ಅರಳಿಕಟ್ಟೆಗಳಂತಕ್ಕಂಥ ವಿಚಾರ ಬಂದಾಗ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅರಳಿಕಟ್ಟೆಗಳಂತಕ್ಕಂಥದ್ದು. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಅರಳಿಕಟ್ಟೆಗಳಂತಕ್ಕಂಥದ್ದು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳಗಳವಲ್ಲ. ನಮ್ಮ ಪೂರ್ವಜರು ಅಷ್ಟಿಲ್ಲದೆ ಮಾಡೋದಿಲ್ಲ ಅದನ್ನ. ಈ ಅರಳಿ ಮರ ಇದೆಯಲ್ಲ, ಅರಳಿ ಮರ, ಆಲದ ಮರ, ಹತ್ತಿ ಮರ, ಗೋಣಿ ಮರ, ಮತ್ತೆ ಬೇವಿನ ಮರ, ಸುಮಾರು ಈ ರೀತಿಯಾಗಿರ್ತಕ್ಕಂಥ ಮರಗಳು ನಮ್ಮ ಬ್ರೈನಿಗೆ ಬೇಕಾಗಿರ್ತಕ್ಕಂಥ ಸೆರೋಟೋನಿನ್ ಮತ್ತೆ ಗಾಬಾ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಏನು ಅಂಶಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಮರಗಳಿವಲ್ಲ. ಅದಕ್ಕೆ ಊರು ಮುಂದೆ ಒಂದು ಅರಳಿಕಟ್ಟೆನಿಟ್ಟು ಅಲ್ಲಿ ಏನು ಹತ್ತಿ ಮರ, ಆಲದ ಮರ, ಅರಳಿ ಮರ, ಬೇವಿನ ಮರ ಇರ್ತಕ್ಕಂಥದ್ದು. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಅಂತ ಒಂದು ಸೇವೆ ಕೊಡ್ಬೇಕಾಗ್ತದೆ, ಉತ್ತೇಜನ ಕೊಡ್ಬೇಕಾಗ್ತದೆ. ಅಂತ ಒಂದು ಮಹಾನ್ ವೇದಿಕೆಯಲ್ಲಿ ನಮ್ಮ ಗುರುಗಳು ಸದಾ ನಾನು ಬಹಳಷ್ಟು ವರ್ಷಗಳ ಕಾಲ ನಾನು ನೆನಪಿನಲ್ಲಿ ಇಟ್ಕೊಳ್ಬಹುದಾದಂಥ ಹೆಸರಂತದ್ದು ಡಾಕ್ಟರ್ JMR ಅವರು, JMR ಅವರು. ಮತ್ತು ನನಗೆ ಬಹಳ ಹಿಂದಿನ ದಿನಗಳಿಂದಲೂ ಕೂಡ ಉತ್ತೇಜನವನ್ನು ಕೊಟ್ಟು ನನ್ನ ಏಳಿಗೆಯನ್ನು ಬಯಸಿದಂಥ ಡಿ.ವೆಂಕಟೇಶ್ವರ ಸಾಹೇಬರಿದ್ದಾರೆ. ಜೊತೆಯಲ್ಲಿ ನಮ್ಮ ನಮ್ಮ ಲೋಕೇಶ್ ಗೌಡರು ಇದ್ದಾರೆ, ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂಥವ್ರು. ಅಕ್ಕ ಮಮತಾರವರು ಇದ್ದಾರೆ, ಕಂಚಿನ ಕಂಠದ ಗೆಳತಿ ಅವರು ಮಮತಾ ಮೇಡಮ್ ಇದ್ದಾರೆ. ಮತ್ತೆ ನಮ್ಮ ಗೋವಿಂದರಾಜ್ ಅವರು ಇದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು. ಮತ್ತೆ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ, ಮೇಷ್ಟ್ರು ಅವರು ಇದ್ದಾರೆ. ಎಷ್ಟು ಜನರ ಹೆಸರು ಹೇಳಕ್ಕಾಗ್ತದೆ. ರಾಮಕೃಷ್ಣ ಅವರು, ಹಾಡುಗಾರರು, ಲಾಯರ್ಗಳು, ಹೆಣ್ಣುಮಕ್ಕಳು, ಮತ್ತೆ ಹಿರಿಯ ಹೋರಾಟಗಾರರು. ನಾನು ಬಹಳ ಪ್ರೀತಿಯಿಂದ ನೋಡ್ತಕ್ಕಂಥ ಯುವ ಭಾರತದ ಸಂಘದ ಅಧ್ಯಕ್ಷರುಗಳು ಹಾಗೂ ಸುತ್ತಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಭೀಮ ಸ್ವಾಗತವನ್ನು ಹೇಳಿ ಒಂದು ಹಾಡನ್ನು ಹೇಳ್ತೀನಿ. ಶ್ರೀ ವಾಸುದೇವಂ ಸಮಸ್ತ ಜಗದಾನಂದಂ ಜಯ ದೇವಕೀ ಸುತಂ ನಮೋ ನಾರಾಯಣ
ನಮೋ ನಾರಾಯಣ. ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸಿ ಬಲಸೌರಿ ಬರಿವಲ್ವರ ಮುದದೂರಿ ಭಕ್ತರ ಮನೆ ಹಾಲಿಸಿ ಮೌನವ ತರೆದು ಮಲವ ಜೀವನ. ಮೌನವ ತರೆದು ಮಲವ ಜೀವನ ಹಿತ ಬಯಕೆ ಪರಯ ಹರಿ. ಅಂಧಕಾರ ಹರಿಸಿ ಇಂದು ಶಯನ ನಿನ್ನ ಮದಹಾಸವ ಬೀರ. ಇಂದು ಶಯನ ನಿನ್ನ ಮದಹಾಸವ ಬೀರ ಮುರಹರಿ. ಅಂಧಕಾರ ಹರಿಸಿ. ಯುವ ಭಾರತ 10 ವರ್ಷಗಳಿಂದ ಅವರ ಒಡನಾಡಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ವಿವಿಧ ಹಂತದಲ್ಲಿ ಮಾಡ್ಕೋತಾ ಬರ್ತಾ ಇದೆ. ಅದು ಒಂದು ರೀತಿಯಲ್ಲಿ ಸಮಾಜದ ಅರಿವು ಕೂಡ ಹೌದು. ಹಾಗೆ ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಏನು, ಇವತ್ತು ಈ ದೇಶ ಮತ್ತು ನಾನು ಇರುವಂತಹ ಮೊಹಲ್ಲಾಗಳ ಜವಾಬ್ದಾರಿ ಏನು ಅನ್ನುವಂಥದ್ದನ್ನ ಎತ್ತಿ ಹಿಡಿತಾ ಬರ್ತಾ ಇದೆ. ಇದಕ್ಕೆ ನಾನು ಆ ಯುವ ಸಮುದಾಯಕ್ಕೆ ನಾನು ಆಭಾರಿ. ನಾನು ಅದರಲ್ಲಿ ಒಂದು ಕೊರತೆ, ನಮ್ಮ ಮಹಿಳೆಯರ ಸಂಖ್ಯೆ ಎಲ್ಲೂ ಇಲ್ಲ. ಯಾಕಂದ್ರೆ ನಾನು ಸ್ತ್ರೀವಾದಿ ಮಹಿಳಾ ಹೋರಾಟಗಾರಳಾಗಿ ಎಲ್ಲೇ ಬಂದರೂ ಕೂಡ ಮಹಿಳೆಯರ ಪಾತ್ರ ಬಹಳ ಬಹಳ ಕುಂಠಿತ ಆಗ್ತಾ ಇದೆ. ಎಲ್ಲೇ ನೋಡಿ, ಯಾವುದೇ ಜಾಗದಲ್ಲಿ ನೋಡಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಬಹಳ ಮುಖ್ಯ. ಮತ್ತೆ ನಾನು ಬಂದಾಗ್ಲೆಲ್ಲ ನಾನು GMR ಅವರ ಹತ್ರ ಒಂದು ಎಲ್ಲ ಪುರುಷ ಮಹನೀಯರನ್ನ ನಾವು ನೋಡ್ತಾ ಇದ್ದೇವೆ. ದೇಶ ಕಟ್ಟಲಿಕ್ಕೆ ನನ್ನ 4 ಗೋಡೆಗಳ ಮಧ್ಯದಲ್ಲಿ ನನಗೆ ಉಣಬಡಿಸಿದ ಅವ್ವನಿಂದ ಮೊದಲುಗೊಂಡು ಗಡಿಭಾಗದಲ್ಲಿ ಹೋರಾಟ ಮಾಡಿದಂತಹ ಮಹಿಳೆಯರ ಜೀವನ ಚರಿತ್ರೆ ಮತ್ತು ಇತಿಹಾಸ ಉಳ್ಳಂತಹ ಕೆಲವು ಮುಖಪುಟಗಳನ್ನು ಇಲ್ಲಿ ಹಾಕಿದಾಗ ಬಂದಂತವರು ಓ ಇವಳು ಏನೋ ಮಾಡೋಳಪ್ಪೋ ಅನ್ನೋದಾದ್ರೂ ಬರ್ತೈತೆ ಅಂತ ನನ್ನ ಅಭಿಲಾಷೆ. ಖಂಡಿತ ಅನ್ಯತಾ ಭಾವಿಸಬೇಡಿ. ಎಲ್ಲೇ ಹೋದ್ರೂ ಕೂಡ ಇದು ನಮಗೆ ಬಹಳ ಕೊರತೆ ಆಗ್ತದೆ. ಮತ್ತೆ ಹಲವಾರು ನಾವು, ಯಾಕಂದ್ರೆ ಗಡಿ ಭಾಗದಲ್ಲಿ ಒಂದು ಯೋಧನಿಗೆ ಏನೇ ಘಾಸಿ ಆದ್ರೂ ಕೂಡ ತಾಯಿ ಗರ್ಭಕ್ಕೆ ಕಂಡ್ರೆ ಅದು ಮೊದಲ ಪೆಟ್ಟು ಬೀಳುವಂಥದ್ದು. ಹಾಗೆ ಅದನ್ನ ನಾವು ನೋಡ್ಕೊಳ್ಳೋಣ. ಮತ್ತೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ನಾವು ನೋಡಿದಾಗ ಮಹಿಳೆಯರನ್ನೇ ನಾವು ಉದಾಹರಣೆಗೆ ತಗೊಳ್ತೇವೆ. ಅದನ್ನ ಸ್ವಲ್ಪ ನಾವು ಗಮನವಹಿಸಿ ಉದಾಹರಣೆಗಳೇ ತಗೊಂಡ್ರೆ ಬಹಳ ಒಳ್ಳೆಯದು. ಮತ್ತು ಯುವ ಜನತೆ ಇವತ್ತು ನಾವು ಈ ಒಂದು ಸೂರಿನಡಿಲಿರುವಾಗ ನನ್ನ ಬಾಜುದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಬಹಳ ಗಮನವಹಿಸಬೇಕು. ಮತ್ತು ಸರ್ಕಾರ ನಮಗಾಗಿ ಯಾವ ಯೋಜನೆಗಳನ್ನ, ಯಾವ ಸವಲತ್ತುಗಳನ್ನ ಕೊಡ್ತಾ ಇದೆ, ಅದು ಯಾರಿಗಾಗಿ ಉಪಯೋಗ ಆಗ್ತಾ ಇದೆ ಅಥವಾ ಯಾಕೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಅದರ ನನ್ನ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ನಾವು ಮನಗೊಳ್ಳಬೇಕು. ಆದ್ರೆ ಇದನ್ನ ನಾವೆಲ್ಲೋ ಇದು ಜಾಗೃತ ಭಾರತ, ಯುವ ಭಾರತ ಏನಿದೆ, ಇದನ್ನ ನಮ್ಮಲ್ಲಿ ಕೂಡ ಯುವ ಅಡ್ಡ ಅಂತ ಮಾಡಿದ್ದೇವೆ. ಹಲವಾರು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ಒಂದು ಸ್ವಲ್ಪ ನಾವು ಎಚ್ಚೆತ್ಕೊಂಡ್ರೆ ದೇಶ ಕಟ್ಟಲಿಕ್ಕೆ ಬಹಳ ಒಳ್ಳೆಯದು. ಮತ್ತೆ ನಾನು ಯಾವಾಗಲೂ ಈ ಅಮರ್ ಜವಾನ್ ವಿಚಾರದಲ್ಲಿ ಹೇಳೋದಾದ್ರೆ ನನಗದು ಒಂದು ಹೆಮ್ಮೆಯ ವಿಚಾರ. ನಾನಲ್ಲಿ ಯಾವಾಗ ಹೋದ್ರೂ ಕೂಡ ಜಾತಿ, ಧರ್ಮ, ವರ್ಗ, ವರ್ಣದ ಎಲ್ಲೆ ಮೀರಿ ನಾವು ಅಲ್ಲಿ ಸೇರಿರ್ತೀವಿ. ಅಲ್ಲಿ ಕೂಡ ಮಹಿಳೆಯರ ಭಾಗವಹಿಸುವ ಕಡಿಮೆ. ನೆಕ್ಸ್ಟ್ ಹೇಳ್ಬೇಡ ಗಣೇಶ್, ನಿನ್ನ ಜವಾಬ್ದಾರಿ ಅಕ್ಕ ಅಂತ. ಇದು ನಮ್ಮೆಲ್ಲರ ಜವಾಬ್ದಾರಿ. ಮಹಿಳೆಯಿಂದ ಬಂದಾಗ ಮಹಿಳೆಯರ ಕಡೆ ನೋಡದೆ ನನ್ನ ಮನೆಯಲ್ಲಿರುವಂತಹ ನನ್ನ ಸಂಗಾತಿಗಳನ್ನ, ಪ್ರೀತಿಯ ಸಂಗಾತಿಗಳನ್ನ ನಾನು ಎಷ್ಟರ ಮಟ್ಟಿಗೆ ನಾನು ಅಲ್ಲಿ ಕರ್ಕೊಂಡು ಬರ್ತೀನಿ. ಇವತ್ತು ನಾನು ಹೆಂಡತಿನ ಕರ್ಕೊಂಡ್ ಬಂದಿದ್ದೀನಿ ಅಂತಾನು ಹೇಳ್ಬೇಡಪ್ಪ, ಹೇಳ್ಬೇಡ. ಅದಕ್ಕೆ ನಾನು ಅದ್ ಮುಂಚೆ ಹೇಳ್ಬಿಟ್ಟೆ. ಹಾಗಾಗಿ ಅವರಲ್ಲಿ ಕೂಡ ಮನಸ್ಸಿದೆ, ಕನಸಿದೆ, ಭಾವನೆಗಳಿದೆ. ದೇಶ ಕಟ್ಟುವುದಲ್ಲ, ಮನಸ್ಸುಗಳನ್ನ, ಒಡೆದ ಮನಸ್ಸುಗಳನ್ನ ಕಟ್ಟುವ ಶಕ್ತಿ ಇದೆ ಅನ್ನುವಂತ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನಾನು ಇವತ್ತು ಬೆಳಗ್ಗೆಯಿಂದ ನಾನು ಟಿವಿ ನೋಡ್ತಾ ಇದ್ದೆ. ನನಗೆ ಬಹಳ ಬೇಸರ ಆಯ್ತು. ಎಲ್ಲೇ ಒಂದು ಅವಘಡಗಳು ನಡೆದಾಗ ಯಾವುದೇ ಒಬ್ಬ ವ್ಯಕ್ತಿ, ಅದು ಯಾವುದೇ ಧರ್ಮದವನಾಗಿರ್ಲಿ, ಒಂದು ಅಹಿತಕರ ಘಟನೆಗಳನ್ನ ಮಾಡಿದಾಗ, ಹಿಂಸೆ ಮಾಡಿದಾಗ ಆ ವ್ಯಕ್ತಿಗೆ ಮಾತ್ರ ನಾವು ಹೇಳಬೇಕೇ ಹೊರತು ಒಟ್ಟಾರೆ ಸಮುದಾಯಕ್ಕಾಗ್ಲಿ, ಒಟ್ಟಾರೆ ಜಾತಿಗಾಗ್ಲಿ
ಒಟ್ಟಾರೆ ಧರ್ಮಕ್ಕಾಗ್ಲಿ ನಾವು ಕಲ್ಲೊಡೆಯುವಂತಹ ಕೆಲಸ ಮಾಡಬಾರ್ದು. ವ್ಯಕ್ತಿ ಯಾವ ತಪ್ಪು ಮಾಡಿರ್ತಾನೆ ಅವನಿಗೆ ಏನ್ ಶಿಕ್ಷೆ ಆಗ್ಬೇಕು ಇಡೀ ದೇಶ ಹೋಗಾಡಿ, ಆದ್ರೆ ಒಂದು ವ್ಯಕ್ತಿ ನಡ್ಕೊಂಡು ಇಡೀ ಜನಾಂಗ, ಇಡೀ ಏರಿಯಾ. ಮನುಕುಲದ ಮಹಾಸಂತರು, ಎಲ್ಲ ಭಾರತೀಯರ ಪರಮ ಪೂಜ್ಯರು ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು, ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು. ನಮ್ ಗಣೇಶ್ ಹೇಳಿದ್ರು, ಶಾಖೆ ಆಗ್ತಾ ಇದೆಯಲ್ಲ ಸಾರ್ ಅಂದ್ರ, ಇಷ್ಟು ಸಭೆ ಇದ್ರೆ ಇನ್ನು ಅಭೆ ಇದ್ರೆ ಇರ್ತೈತ ಅಣ್ಣ? ಅಭೆ ಇದೇ ಇದೆ, ಸಭೆ ಅಷ್ಟು ಜನ ಇದ್ದಾರೆ. ನಮ್ಮ ಅಕ್ಕ ಎಲ್ಲೋದ್ರು ಮಹಿಳೆ ಒಂಥರ ಕಹಳೆ ಇದ್ದಂಗೆ, ಅವ್ರು ಊದಿದ್ದಾರೆ ಅಂದ್ರೆ ಸೈನ್ಯ ಹಂಗೆ ಬರ್ತಾ ಇರ್ತೈತೆ. ನಾನು ನೋಡಿದ್ದೀನಿ, ಹಿಂದೆ ನಾನು ಹೋಗಿದ್ದೀನಿ. ನಮ್ಮ ಈ ಊರಿನ ವನಿತೆ ಹೋರಾಟಕ್ಕೆ ಇಳಿದರೆ ಚಿರಿತೆ, ಬಡವರ ಮನೆ ಬೆಳಗುವ ಹಣತೆ, ಮಮತಕ್ಕ ನಿನ್ನ ದಿಟ್ಟ ಹೋರಾಟಕ್ಕೆ ನನ್ನ ಕವಿತೆ. ಮಗುವಿನಂತೆ ಮುಗ್ಧ, ಹಾಲಿಗಿಂತ ಪರಿಶುದ್ಧ, ಮಾಡದೆ ಯುದ್ಧ, ಇಡೀ ಪ್ರಪಂಚವನ್ನೇ ಗೆದ್ದ, ಅವರೇ ನಮ್ಮ ಗೌತಮ ಬುದ್ಧ. ನೋಡಿ, ಅವ್ರು ಯುದ್ಧನೇ ಮಾಡಿಲ್ಲ ಅಂತೆ, ಇಡೀ ಪ್ರಪಂಚನೇ ಗೆದ್ದವ್ರೆ. ಆತರ ನಾವು ಅಷ್ಟೇ ಹೊಡೆದಾಡಂಗಿಲ್ಲ, ಹಂಗೆ ಮೌನವಾಗಿ ಹೋರಾಟ ಮಾಡಿ ಏನ್ ಬೇಕಾದ್ರೂ ಪಡಿಬೋದಂತ ಅಕ್ಕ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಅಕ್ಕ? ಹಿಡಿದರೆ ಪೆನ್ನು, ಇನ್ಸ್ಪೆಕ್ಟರ್ ಆಗಿ ಇಟ್ಕೊಂತೀರ ಗನ್ನು, ಹಿಡಿಯದಿದ್ದರೆ ಪೆನ್ನು, ನಿಮ್ಮ ಬದುಕು ಡಸ್ಟ್ ಬಿನ್ನು ಅಲ್ವಾ? ನೋಡಿ, ದುಡ್ಡಿದ್ರೆ ಬದುಕಲ್ಲ, ದುಡಿತಾ ಇದ್ರೇನೆ ಬದುಕು. ದುಡ್ಡಿದ್ರೆ ಬದುಕಲ್ಲ, ದುಡಿತಾ ಇದ್ರೇನೆ ಬದುಕು. ಇಷ್ಟಪಟ್ಟು ಮಾಡಿದ ಕೆಲಸ ಕಷ್ಟವಾಗುವುದಿಲ್ಲ, ಇಷ್ಟಪಟ್ಟು ಮಾಡಿದ ಕೆಲಸ ಕಷ್ಟವಾಗುವುದಿಲ್ಲ, ಕಷ್ಟಪಟ್ಟು ಮಾಡಿದ ಕೆಲಸ ನಷ್ಟವೇ ಆಗುವುದಿಲ್ಲ. ಇದೆಲ್ಲ ಸಾಲುಗಳು ಬರೆಯೋದು ಕಾರಣ ಇಬ್ಬರು, ಒಂದು ಡಿ ವೆಂಕಟೇಶ್, ಮತ್ತೊಬ್ರು ನಮ್ಮ ಮಾಧವ್ ಪ್ರಕಾಶ್ ಅವರು. ನಾನು ಮೊದಲನೇದಾಗಿ ಕವಿತೆ ಬರೆಯೋಕೆ ಶುರು ಮಾಡಿದ್ದು ಅವ್ರ ವೇದಿಕೆನಲ್ಲೇ. ನೀವು ಈ ತರ ಬರೀತೀರಾ? ಅಯ್ಯೋ ನಾನು ಕವಿ ಅಲ್ಲ ಸರ್, ಅದೇನೇನೋ ಬರಿತಾ ಇರ್ತೀನಿ ಅಂದೆ. ಇದೇನಪ್ಪ ಕವಿತೆ ಅಂತ ಹೇಳ್ಕೊಟ್ಟು ನಮ್ಮ ಮಾಧವ್ ಪ್ರಕಾಶ್ ಅವರು. ಈಗ ಹೇಳಿ ಎದ್ದೇಳಿ ಯುವಕರೇ ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಆದ್ರೆ ನಮ್ಮ ಹುಡುಗರು ಏನ್ ಮಾಡ್ತಾರೆ, 9:30 ಹೇಳ್ತಾರೆ, ರಾತ್ರಿ 11 ಗಂಟೆ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಯಾರೋ ಎದ್ದೋಳ್ರ ಅಂದ್ರೆ ಹ್ಞೂ ಅಂತಾನೆ ಇರ್ತಾರೆ. ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಯಾರು ಕೇಳ್ತಾ ಇಲ್ಲ. ಓದುವುದು ಬರೆಯುವುದು ಉದ್ಯೋಗ ಸಿಗುವವರೆಗೂ ಅಲ್ಲ, ಉಸಿರಿರುವವರೆಗೂ ಪುಸ್ತಕಗಳನ್ನು ಓದಬೇಕು. ಓದ್ರಿ ಒಂದ್ಸಲ ಮಹಾತ್ಮನ ಪುಸ್ತಕಗಳು. ಎಷ್ಟೋ ಜನ ಬದಲಾವಣೆ 100 ತಪ್ಪುಗಳು ಮಾಡಿರ್ತೀವಿ, ಒಂದ್ ಸ್ವಲ್ಪ ನಾನು ತಿದ್ಕೊಂತೀವಿ ಪುಸ್ತಕಗಳು ಓದ್ರೆ. ಮೊಬೈಲ್ ಯಾವ ತರ ಆಗಿದೆ ಅಂದ್ರೆ, ಮೊನ್ನೆ ನನ್ನ ಮಗನ ಮದುವೆ ಲಗ್ನ ಪತ್ರ ಕೊಡಕ್ ಹೋಗಿದ್ದೀನಿ ನಾನು. ನಮ್ಮ ನೆಂಟ್ರ ಮನೆಗೆ ಹೋಗಿದ್ದೀನಿ. 10 ನಿಮಿಷ ಆಗೈತೆ, ನಾನು ಮನೆ ಒಳಗೆ ಹೋಗಿ ಅಮ್ಮ ಸೀರಿಯಲ್ ನೋಡ್ತಾ ಇದ್ದೆ, ಮಗಳು ಟಿಕ್ ಟಾಕ್ ಮಾಡ್ತಾವಳೆ, ಮಗನ್ ಪಬ್ಜಿ ಆಡ್ತಾವನೆ. ಯಾಕ ಅಂದೆ, ನಾನು ಅಕ್ಕ ಅಣ್ಣ ಅನ್ನೋದು ನಮ್ಮ ಭಾಷೆನಲ್ಲಿ. ಯಾಕ ಅಂದೆ, ಯಾವಾಗ ಬಂದಪ್ಪ, ಕುತ್ಕೋ ಕಾಪಿ ಮಾಡ್ತೀನಿ ಅಂದ್ಲು. ಸರಿ ಅಕ್ಕ ಅಂದೆ. ಆ ಯಾಕನ ಕಾಪಿ ಮಾಡೋದಕ್ಕ ಲಗ್ನ ಪಾತ್ರ ತಿರ್ಸ್ಬಿಟ್ಟು ಬರ್ದ್ಬಿಟ್ಟೆ ನಾನು ಅಲ್ಲೇ. ಫೋನು 5G, ಆಡೋದು ಪಬ್ಜಿ, ಕೆಲಸ ಈಜಿ, ಮನುಷ್ಯ ಲೇಜಿ, ಬಂಧು ಬಳಗ ಮೇಲೆ ಇಲ್ಲ ಕಾಳಜಿ, ಮೊಬೈಲ್ ಇಂದ ಮಾನವನೇ ಒಂಥರ ಸೈಕಾಲಜಿ. ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಟಾಕಿದ್ದು ಈ ಸ್ಥಳದಿಂದ. ಈ ಸ್ಥಳದಲ್ಲಿ ನಮ್ಮ GMR ಸಾರ್ ಹತ್ರ ಬಂದು ಇಡೀ ಕರ್ನಾಟಕ, ನಮ್ಮ ಆನೇಕಲ್ ತಾಲೂಕಿಗೆ ಒಂದು ಸಂಘ ಮಾಡಬೇಕು ಅಂತ ನನಗೆ ಮತ್ತು ನಮ್ಮ ತಂಡಕ್ಕೆ ಬುನಾದಿ ಹಾಕೊಟ್ಟದ ಮಹನೀಯ ವ್ಯಕ್ತರು ನಮ್ಮ GMR ಸಾರ್ ಅವರು. ಹಾಗಾಗಿ ನಾನು ಯಾವತ್ತೂ ನಾನು ಇಲ್ಲಿ ಸ್ಟೇಜ್ ಮೇಲೆ ಬಂದು ಕೂತ್ಕೊಳ್ಳೋನಲ್ಲ, ಯಾವಾಗಲೂ ಅಲ್ಲೇ ಕೂತ್ಕೊಂತಿದ್ದೆ. ಇವತ್ತು ಬಲವಂತವಾಗಿ. ಸೊ ನಮಗೆ ಮತ್ತೆ ನನ್ನ ಪ್ರೀತಿಯ ಗೆಳೆಯ ಗಣೇಶ್ ಅವರು ಜಾಗೃತ ಯುವ ಭಾರತ ಕಟ್ಲಿಕ್ಕೆ ಬುನಾದಿ ಹಾಕೊಟ್ಟಂತ ನಮ್ಮ ಪ್ರೀತಿಯ ಗುರುಗಳು GMR ಅವರು.
ಎಷ್ಟು ಚೆನ್ನಾಗಿದೆ. ಏನಾದರೂ ಸಮಯ ಸಂದರ್ಭ ಒಂದು 5 ನಿಮಿಷ 10 ನಿಮಿಷ ಎಲ್ಲಾದರೂ ಅವಕಾಶ ಇದ್ರೆ ಇಲ್ಲಿ ಬಂದು ಸ್ವಲ್ಪ ಗುರುಗಳನ್ನ ಮಾತಾಡಿಸಿ ಯೋಚನೆ ಮಾಡಿ ಅವರು ಹೇಳಂತ ವಿಚಾರಗಳನ್ನ ತಲೆಗಾಕೊಂಡು ನಾವು ಹೊರಟ್ರೆ ಬುದ್ಧಿವಂತರಾಗ್ತೀರಿ, ಸಮಾಜದಲ್ಲಿ ಬಹಳ ಒಳ್ಳೆಯದನ್ನ ಹೇಳ್ಕೊಡ್ತೀರಿ. ಇವತ್ತು ನಾವು ಇಲ್ಲಿ ನಿಂತ್ಕೋಬೇಕಾದ್ರೆ ಒಂದು 4-5 ಜನ ಕಾರ್ಯಕರ್ತರಾಗ್ತಾರೆ, ಅವರು ಕೊಟ್ಟ ಭಿಕ್ಷೆ ಅನ್ಬೋದು. ಈಗ ಯಾಕೆಂದ್ರೆ ನಮ್ಮ ಡಿ ವೆಂಕಟೇಶ್ವರ ಅವರು ಏನೇ ಆದರೂ ನಮ್ಮ ಹೋರಾಟವನ್ನ ಹೊಗಳ್ತಾರೆ. ಹೊಡಿರಪ್ಪ ಯುವಕರು, ನೀವು ಮುಂದೆ ಹೋಗಿ ಅಂತೇಳಿ ನಮ್ಮನ್ನು ಬೆತ್ತಟ್ಟಿ ನಮ್ಮನ್ನ ಬೆಂಬಲಿಸ್ತಾರೆ. ಅವರಿಗೆ ಅವರು ಈ ಸಂದರ್ಭದಲ್ಲಿ ಬಹಳ ನೆನೆಸ್ಕೊಂಡು, ನಮ್ಮ ಅಕ್ಕ, ಪ್ರೀತಿಯ ಅಕ್ಕ, ದಯವಿಟ್ಟು ನಮ್ಮ ಹೋರಾಟಗಳಲ್ಲಿ ಬೇಡ 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 ಲೋಕೆ ಹೊಡಿತೀನಿ ಅಂತೇಳಿ ನಮ್ಮನ್ನು ಸ್ವಲ್ಪ ಸಮಾಂತರದಿಂದ ಒಂದಷ್ಟು, ಯಾಕೆಂದ್ರೆ ಸಾಕಷ್ಟು ನಾವು ಬರೀ ಹೋರಾಟ ಅಂತಂದ್ರೆ ಅದು ಏನೇ ಬರಲಿ, ಯಾವುದೇ ವಿಚಾರವಲ್ಲಿ ನಮಗೆ ಧಕ್ಕೆ ಆಗತ್ತೆ, ನಮ್ಮ ಕನ್ನಡಕ್ಕೆ ಧಕ್ಕೆ ಆಗತ್ತೆ ಅಂದ್ರೆ ನಾವು ಯಾವುದನ್ನು ಹಾನಿ ಮಾಡಕ್ ಸಿದ್ಧರಾಗಿರ್ತೀವಿ. ಪೊಲೀಸ್ ಯಾವುದೇ ಕಾರಣಕ್ಕೂ ನಾವು ಎದೆಗೊಂದುದಿಲ್ಲ. ಹಾಗಾಗಿ ಸಾಕಷ್ಟು ಸೆರೆಮನ ವಾಸವನ್ನ ಪಡೆದು ಸಾಕಷ್ಟು ಕೇಸ್ ಹಾಕೊಂಡು ನಾವು ಬಂದಿದ್ದೀವಿ. ಹಾಗಾಗಿ ನಮ್ಮ ಅಕ್ಕ ಬೇಡ, ಸ್ವಲ್ಪ ತಾಳ್ಮೆ ಇರಲಿ, ಯೋಚನೆ ಮಾಡು ಅಂತೇಳಿ ನಮ್ಮನ್ನ ಗೈಡ್ಲೈನ್ಸ್ ಕೊಟ್ಟು ಅವರು ಮುನ್ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೋರ್ವರು ಎಲೆಮರಿ ಕಾಯಿ ತರ ನಮ್ಮನ್ನು ಬೆಳೆಸ್ತಾ ಇರೋ ಪ್ರೀತಿಯ ಅಣ್ಣ ಆದೂರು ಪ್ರಕಾಶ್ ಅಣ್ಣ. ಯಾಕೆ ಅಂತಂದ್ರೆ ನಮಗೆ ಏನು ಎಲ್ಲೇ ಹೋದ್ರು ಹಿಂಗ್ ಮಾಡು, ಈ ರೀತಿ ಮಾಡು, ಈ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ, ನಮ್ಮನ್ನ ಬೆಂಬಲಿಸಿ ನಮ್ಮನ್ನ ಬೆಳೆಸ್ತಾ ಇರೋ ಪ್ರೀತಿಯ ಗುರುಗಳು ಆದೂರು ಪ್ರಕಾಶ್ ಅಣ್ಣವರು. ಹಾಗಾಗಿ ಯಾಕೆ ನಾನು ಇವತ್ತು ನನ್ನ ಗುರುಗಳಾಗಿರ್ತಕ್ಕಂಥ ಹೇಳಿದ್ದಾರೆ, ಆ ಹೇಳೋದ್ರಲ್ಲಿ ಕೇಳಿಸ್ಕೊಂಡು 12ನೇ ಶತಮಾನದಲ್ಲಿ ಭಾರತ ಕಂಡಂಥ ಅನುಭವ ಮಂಟಪ ಬಸವೇಶ್ವರ ನಡೆಸ್ಕೊಂಡು ಬಂದಿದ್ದು. ಜನ ಜಾಗೃತರಾಗಬೇಕು, ಜನ ನಮ್ಮಲ್ಲಿರ್ತಕ್ಕಂಥ ಕಳಂಕಗಳನ್ನು ಕಳಿಬೇಕು, ಮತ್ತು ಕಳಂಕಗಳನ್ನು ಕಳಿಬೇಕು ಅಂದರೆ ಅನುಭವವನ್ನು ಹಂಚ್ಕೋಬೇಕು ಅಂತ ನಡೆಸಿದಂಥ ಒಂದು ವೇದಿಕೆ ಥರನೇ ಇವತ್ತು ಈ ವೇದಿಕೆ ಇದೆ. ಅಂಥ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ, ಸ್ವಾಮಿ ವಿವೇಕಾನಂದ ಅವರು ಭಾರತ ಕಂಡ ಆಧ್ಯಾತ್ಮಿಕ ಅತ್ಯಂತ ಶ್ರೇಷ್ಠ ಗುರುಗಳು ಅಂತ ಕರಿತೀವಿ. ಕಾರಣ ಏನು ಅಂತಂದರೆ, ನಮ್ಮಲ್ಲಿ 4 ಥರದ ಯೋಗ ಕರ್ಮಗಳನ್ನು ಸ್ವಾಮಿ ವಿವೇಕಾನಂದವರು ಕಂಡಂಥದ್ದು. ವೇದ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಆಧ್ಯಾತ್ಮದಲ್ಲಿ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಕರ್ಮ ಮಾರ್ಗ, ಈ 4 ಮಾರ್ಗದಲ್ಲಿ 2 ಮಾರ್ಗದ 1-2 ನಿಮಿಷದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇನ್ನೆರಡು ಮಾರ್ಗದಲ್ಲಿ ಅವಕಾಶ ಸಿಕ್ಕಾಗಿ ಹೇಳ್ಕೊಡೋಣ. ಭಕ್ತಿ ಮಾರ್ಗದಲ್ಲಿ ನಮ್ಮಲ್ಲಿ ನಂಬಿಕೆ ಮತ್ತು ಪ್ರಾರ್ಥನೆ ಇತ್ತು. ನಮ್ಮ ತಂದೆ ತಾಯಿ ನಮಗೆ ಈ ಮೂರ್ತಿಗೆ ಪೂಜೆ ಮಾಡು, ಮೂರ್ತಿನಲ್ಲಿ ದೇವರಿದ್ದಾನೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ಆ ಮೂರ್ತಿಗೆ ಪೂಜೆ ಮಾಡ್ತಾ ಇದ್ದೀವಿ, ನಮಸ್ಕಾರ ಆಗ್ತಾ ಇದ್ದೀವಿ, ಅಲ್ಲಿ ದೇವರನ್ನ ಕಾಣ್ತಾ ಇದ್ದೀವಿ. ಯಾರು ಹೇಳ್ಕೊಟ್ಟಿದ್ದು ಅಂದರೆ ತಂದೆ ತಾಯಿ, ಅವ್ರಿಗೆ ಯಾರು ಹೇಳಿದ್ದು ಅಂದರೆ ಅವ್ರ ತಂದೆ ತಾಯಿ. ಹಾಗೆ ಆ ಬಂದಂಥದ್ದು ಇಲ್ಲಿ ನಮಸ್ಕಾರ ಪದ್ಧತಿನಲ್ಲಿ ನಿನ್ನ ಮುಂದೆ ನಾನು ಶೂನ್ಯ, ನಾನು ನಿನ್ನೆಲ್ಲ ಸನ್ನೆಗಳನ್ನು ನಾನು ಕಾಯ್ಕೊಳ್ತೀನಿ ಅಂತೇಳಿ 2 ಊದ್ಗಟ್ಟು ಇಟ್ಕೊಳ್ತೀವಿ, ಹಿಂಗೆ ಬೆಳಗ್ತೀವಿ. ಹೀಗೆ ಬೆಳಗ್ಗೆ ನಿನ್ನ ಮುಂದೆ ನಾನು ಶೂನ್ಯ. ಯಾವುದ್ರ ಮುಂದೆ? ಒಂದು ಲೋಹದ ಮೂರ್ತಿ ಆಗಿರ್ಬೋದು ಅಥವಾ ಮಣ್ಣಿನ ಮೂರ್ತಿ ಆಗಿರ್ಬೋದು, ಆ ಮೂರ್ತಿಯ ಮುಂದೆ ನಿಂತ್ಕೊಂಡು ನಾನು ಹಿಂಗೆ ಬೆಳಗೋದನ್ನ ನನಗೆ ನಂಬಿಕೆ ಮೂಲಕ ತಿಳಿಸ್ಕೊಟ್ಟಂಥದ್ದು ಭಕ್ತಿ ಮಾರ್ಗ. ಇದನ್ನ ಗಮನಿಸಿದಂಥ ವಿವೇಕಾನಂದವರು ಭಕ್ತಿ ಮಾರ್ಗದಲ್ಲಿ ಬಂದರು. ಭಕ್ತಿ ಮಾರ್ಗ ವೈಭವೀಕರಣ ಆಯಿತು. ವೈಭವೀಕರಣದಲ್ಲಿ ನಮ್ಮ ಪುರೋಹಿತರು ಬಂದ ಸಾಲಿನಲ್ಲಿ ಅವ್ರು ಹೇಳಿದಂಥ ರೋಜ ಹೂವನ್ನೇ ತರಬೇಕು, ಮಲ್ಲಿಗೆ ಹಾರನ್ನೇ ತರಬೇಕು, ಅಭಿಷೇಕನೇ ಮಾಡಬೇಕು. ಇದು ಮೂಢನಂಬಿಕೆಗೆ ಕಾರಣ ಆಯಿತು. ಆ ಮೂಢನಂಬಿಕೆ ಹೋಗಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದವರು ಜ್ಞಾನ ಮಾರ್ಗವನ್ನು ಕಂಡುಕೊಂಡ್ರು. ಜ್ಞಾನ ಮಾರ್ಗದಲ್ಲಿ ತನ್ನ ಮನಸ್ಸನ್ನು ಕಣ್ಮುಚ್ಚಿ ಕುಳಿತುಕೊಂಡು ತಪಸ್ಸನ್ನು ಮಾಡಿದ್ರು. ತಪಸ್ಸನ್ನು ಮಾಡಬೇಕಾದ್ರೆ ಅವರ ಪ್ರಾಣದ ಬಗ್ಗೆ ಅವರ ಅರಿವಾಯಿತು. ಅವರ ಪ್ರಾಣದ ಬಗ್ಗೆ ಅರಿವಾಗೋದಕ್ಕೆ ಒಂದು 3 ಸರಿ
ತಮ್ಮ ಇದನ್ನ ಭಾರತವನ್ನೇ ಸುತ್ತಿ ಅನೇಕ ಗುರುಗಳನ್ನ ಕಂಡುಕೊಂಡ್ರು. ಅನೇಕ ಗುರುಗಳಲ್ಲಿ ಅವ್ರ ಪ್ರಶ್ನೆಯನ್ನ 4 ಥರ ಪ್ರಶ್ನೆಗಳು. ದೇಹದಲ್ಲಿ ಉಸಿರಾಟನೇ ಗಮನಿಸಿ ಮಾಡೋಣ. 2 ಕೈಗಳನ್ನೇ ಗಮನಿಸಿ, 2 ಕೈಗಳನ್ನೇ ಗಮನಿಸಿ. ಪೂರ್ಣ ಮನಸ್ಸು ಕೈಗಳಲ್ಲೇ ಇದೆ. ನಿಧಾನವಾಗಿ ಹತ್ರ ತಗೊಂಬನ್ನಿ, ಹಾಗೆ ದೂರ ತಗೊಳ್ಳಿ, ಹತ್ತಿರ, ದೂರ, ಹತ್ತಿರ, ದೂರ, ಹತ್ತಿರ, ದೂರ. ಅಯ್ಯಸ್ಕ ಅಂತ ಹೇಳಿದಂಗೆ ಗೊತ್ತಾಗ್ತಾ ಇದೆ. ಹಂಗೆ ಒಂದು 2-3 ಸತಿ ನೀವೇ ಮಾಡಿ. ನಮಸ್ತೆ, ಕಣ್ಬಿಡಿ. ಗೊತ್ತಾಯ್ತಾ? ವತಿಯಿಂದ ಏನು ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಒಂದು ಸ್ವಾಮಿ ವಿವೇಕಾನಂದ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇರ್ತೀವಿ. ಅದರಂತೆ ಈ ವರ್ಷನೂ ಸಹ ನಮ್ಮ ಕಾರ್ಯಕ್ರಮಗಳಿಗೆ ಸದಾಕಾಲ ನಮ್ಮ ಜೊತೆಯಲ್ಲಿದ್ದಂಥ ಶ್ರೀಯುತ ಮಿಥುನ್ ರಾಹುಲ್ ಬಿಕಾಂ ಪದವೀಧರರು ತಮ್ಮ ವೃತ್ತಿ ಜೀವನದ ಜೊತೆಯಲ್ಲಿ ನಾಟಕ, ತಮಟೆ, ಹಾಡುಗಾರಿಕೆ ಬಹಳ ಚೆನ್ನಾಗಿ ತಮ್ಮ ಕಲೆಯನ್ನ ನೀಡ್ತಾ ಬಂದಿರ್ತಾರೆ. ನಮ್ಮ ಜೊತೆಯಲ್ಲೂ ಸಹ ಸದಾಕಾಲ ಇರ್ತಾರೆ. ಅವರಿಗೆ ವೇದಿಕೆ ಮೇಲೆ ಆಹ್ವಾನವನ್ನ ನೀಡ್ತಾ ಇರ್ತೀವಿ. ನಮ್ಮ ಜಾಗೃತ ಯುವ ಭಾರತದ ಮೇರೆಗೆ ಮಿಥುನ್ ರಾಹುಲ್ ಇವರನ್ನ ಈ ಬಾರಿಯ ನೀಡಬೇಕಂತ ಕೇಳ್ಕೊಂತೀವಿ. ಪಥದರ್ಶಕರು ದೀನ ದಲಿತ ವಂಚಿತ ಶೋಷಿತರ ವೀರವಾಣಿಯ ಮೂಲಕ ಈ ಸಮಾಜಕ್ಕೆ ಅವರನ್ನು ಪರಿಚಯಿಸುವಂತ ಶಕ್ತಿ ಅವರಲ್ಲಿ ಹುದುಗಿದೆ ಎಂದು ತೋರಿಸಿಕೊಟ್ಟಂತ ಭವ್ಯ ಭಾರತಾಂಬೆಯ ಸುಪುತ್ರರಾದಂಥ ನಮ್ಮ ಭಾರತದ ಆಧ್ಯಾತ್ಮಿಕತೆಯನ್ನು ಭವ್ಯ ಪರಂಪರೆ, ಹಿರಿಮೆ, ಗರಿಮೆ, ಗಹನತೆ, ಮಹಾನತೆ ಉಳ್ಳಂತ ಆಧ್ಯಾತ್ಮಿಕತೆಯ ರಾಯಭಾರಿಯಾಗಿ ಗೊಡ್ಡು ಸಂಪ್ರದಾಯಕ್ಕೆ ಶರಣಾಗಿದ್ದಂಥ, ವಿದೇಶಗಳಲ್ಲಿ ನಮ್ಮ ಭಾರತದ ಭವ್ಯ ಸಂಸ್ಕಾರವನ್ನು ಪ್ರಚರಿಸಿದಂಥ ಮಹಾನ್ ಶೀಲ ವ್ಯಕ್ತಿಯ ಯುಕ್ತಿ ಶಕ್ತಿಯ ಒಂದು ಆರಾಧನೆ ಮಾಡುವ ಪೂರಕವಾಗಿ ಇವತ್ತಿನ ದಿನ ನಾವು ಜಾಗೃತ ಯುವ ಭಾರತ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷದ, ದಯವಿಟ್ಟು ನಾನು ಬಹಳ ಸಮಯ ತೆಗೆದುಕೊಳ್ಳಲ್ಲ, ಈ ಕಡೆ ಸ್ವಲ್ಪ ಗಮನ ಕೊಡಿ ದಯವಿಟ್ಟು. ನನಗೆ ಗೊತ್ತಿದೆ, ನಾನು ನೋಡಿಕೊಂಡೇ ಮಾತಾಡ್ತಾ ಇದ್ದೀನಿ, ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ಯಾಕಂದ್ರೆ ನಾವು ಏನಾದರೂ ಅವ್ರ ವಿಚಾರ ಮಾತಾಡುವಾಗ ಸ್ವಲ್ಪ ಈ ಒಂದು ಸರಳ ಕಾರ್ಯಕ್ರಮ ಅಂತ ವೇದಿಕೆ ಮೇಲೆ ಸದಾ ಒಂದು ನಮ್ಮೆಲ್ಲ ಕಾರ್ಯಕ್ರಮಗಳ ಜೊತೆ ಇರುವಂತಹ ಹಾಗೂ ಇದೇ ವೇಳೆ ನಮ್ಮ ಕಾರ್ಯಕ್ರಮ ಹಾಗೂ ಸನ್ಮಾನ ಅರ್ಪಿಸ್ತೇವೆ. ಕವಿಗಳ ಕುವೆಂಪು ಅವರ ಕಲ್ಪನೆ ಹಾಗೂ ರಾಮಕೃಷ್ಣ ಅವರು ಇವತ್ತು ತಾಲೂಕಿನ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಗುರುಗಳಾದ ಡಾಕ್ಟರ್ JMR ಮನೆಯಲ್ಲಿ 162ನೇ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಇದಕ್ಕೂ ಅವ್ರ ವಿಚಾರಗಳನ್ನು ಇವತ್ತು ಪ್ರಸ್ತುತ ಸಮಾಜಕ್ಕೆ ಬಹಳ ಅಗತ್ಯತೆ ಇದೆ. ಯಾಕಂದರೆ ಇವತ್ತು ನಿರಾಶೆಯಿಂದ ಬಹಳ ಚಿಂತಿತರಾಗಿರ್ತಕ್ಕಂಥ ಯುವ ಸಮುದಾಯ ಇದೆಯಲ್ಲ, ಇಂಥ ಯುವ ಸಮುದಾಯಕ್ಕೆ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಅದ್ಭುತವಾಗಿರ್ತಕ್ಕಂಥದ್ದು. ಅವರು ಈ ನಾಡನ್ನು ಬಹಳ ಜಾಗೃತಿಗೊಳಿಸಿ ಪ್ರಬುದ್ಧಮಾನಕ್ಕೆ ತಂದಂಥ ಮಹಾಸಂತರು, ಚಿಂತಕರು, ತತ್ವಜ್ಞಾನಿಗಳು, ವಿಜ್ಞಾನಿಗಳು. ಅಂಥ ಒಂದು ವಿವೇಕಾನಂದರ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಇಡೀ ಜಗತ್ತನ್ನು ಸುತ್ತಿ ಬಂದು ಹೇಳಿದ ಮುಂದೆ ಈ ದೇಶದಲ್ಲಿ ಯುವಕರು ಹೆಂಗಿರ್ಬೇಕಪ್ಪ ಅಂತಂದರೆ ದೇಹವನ್ನು ಮತ್ತು ಮನಸ್ಸನ್ನು ಸದೃಢಗೊಳಿಸಬೇಕು, ಆಗಲೇ ಈ ದೇಶ ಪ್ರಬುದ್ಧಮಾನಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪ್ರತಿಯೊಬ್ಬರು ಯುವಕರು ಅಳವಡಿಸಿಕೊಂಡು
ಭಾರತವನ್ನು, ಸದೃಢ ಭಾರತವನ್ನು, ಜಾಗೃತ ಭಾರತವನ್ನು, ಅಸಮಾನತೆ ತೊಲಗಿಸಿ ಸಮಾನತೆಯ ಭಾರತವನ್ನು ಕಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತೇಳಿ ಹೇಳೋದಕ್ಕೆ ನಾನು ಈ ವಿಷಯದ ವಿನಯವಂತರು, ಈ ವಿಶ್ವದ ವಿನಯವಂತರು, ಮನುಕುಲದ ಮಹಾಸಂತರು, ಎಲ್ಲ ಭಾರತೀಯರ ಪರಮ ಪೂಜ್ಯರು ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು. ಧನ್ಯವಾದ. ಏನು 162ನೇ ಏನು ಸ್ವಾಮಿ ವಿವೇಕಾನಂದ ಜಯಂತಿಯನ್ನು GMR ಎಲೈಟ್ ಅಕಾಡೆಮಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದು ಏನು ಭಾಳ ತುಂಬ ಅದ್ಭುತವಾಗಿ, ಭಾಳ ಚೊಕ್ಕವಾಗಿ, ಶಿಸ್ತಿನಿಂದ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮೂಡಿಬಂತು. ಏನು ಸಂದೇಶ ಅಂದರೆ ಈಗಿನ ಯುವಕರಿಗೆ ಸ್ವಾಮಿ ವಿವೇಕಾನಂದರು ಏನು ಮಾಡಿದರು ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ದಿನ ಆದರೂ ಒಬ್ಬರಾದರೂ ನೆನೆಸ್ಕೊಂಡು ಮಾದರಿ ಆಗಬೇಕು ಅಂತೇಳಿ ಇವತ್ತು ಒಂದಷ್ಟು GMR ಸರ್ ಇರ್ಬೋದು, ಆದೂರು ಪ್ರಕಾಶ್ ಅಣ್ಣ ಇರ್ಬೋದು, ಡಿ ವೆಂಕಟೇಶ್ ಅಣ್ಣ ಇರ್ಬೋದು, ಮಮತಕ್ಕ ಇರ್ಬೋದು, ಇನ್ನೂ ಹಲವಾರು ಸಾಕಷ್ಟು ಒಂದು ವಿಚಾರಧಾರೆಗಳನ್ನು ಹಂಚಿಕೊಂಡ್ರು. ಅದು ಭಾಳ ತುಂಬ ಖುಷಿ ಕೊಟ್ಟಿದೆ. ಏನು ಒಂದಷ್ಟು ವಿಜೃಂಭಣೆ ಅದು ಇದು ಅನ್ನೋದಕ್ಕಿಂತ ಈಗಿನ ಕಾಲಘಟ್ಟದಲ್ಲಿ ಏನು ಸ್ವಾಮಿ ವಿವೇಕಾನಂದರ ಆಚರಣಾ ವಿಚಾರಗಳನ್ನು ನಾವು ಮೈಗೂಡಿಸ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಭಾಳ ಸಂಕ್ಷಿಪ್ತವಾಗಿ ತಿಳಿಸಿದರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ವಾಮಿ ವಿವೇಕಾನಂದ ಜಯಂತಿಯ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮೊದಲಿಗೆ ವಿವೇಕಾನಂದ ಜಯಂತಿಯ ಶುಭಾಶಯಗಳು. ಎಲ್ಲರೂ ವಿವೇಕಾನಂದ ಬಗ್ಗೆ ಏನು ಮೈಗೂಡಿಸ್ಕೊಬೇಕು ಅದರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋದ್ಸರಿ ಇದು ಕೂಡ ಚೆನ್ನಾಗಿ ಮಾಡಿದ್ರು. ನಾನಾ ರೀತಿ ಕಾರ್ಯಕ್ರಮವನ್ನು ವಿವೇಕಾನಂದ ಜಯಂತಿ ದಿನ ಮಾಡ್ಕೊಂಡು ಬಂದಿರ್ತಾರೆ. ಗಣೇಶಿಗೆ ಮತ್ತು ಅವರ ಟೀಮ್ಗೆ ಅಭಿನಂದನೆ. ಮತ್ತೊಮ್ಮೆ ವಿವೇಕಾನಂದ ಜಯಂತಿಯ ಶುಭಾಶಯಗಳು. ಹೇಳಿ, ಜೋರಾಗಿ ಹೇಳಿ. ಪ್ರತಿ ವರ್ಷದಂತೆ ನಾವು ಜಾಗೃತ ಯುವ ಭಾರತ ಸಂಘದ ವತಿಯಿಂದ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ಬಾರಿ 162ನೇ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ 9ನೇ ವರ್ಷದ ಜಾಗೃತ ಯುವ ಭಾರತ ಸಂಘದ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತು, ಈ ನಮ್ಮ ಸಂಸ್ಥೆಯನ್ನು ನಾವು ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸದಂದೇ ನಾವು ಪ್ರಾರಂಭ ಮಾಡ್ತೇವೆ. ಹಾಗೂ ನಮ್ಮ ಸಂಸ್ಥೆಯ ಲೋಗೋ ಸಹ ಸ್ವಾಮಿ ವಿವೇಕಾನಂದರೇ ಆಗಿರೋದ್ರಿಂದ ಪ್ರತಿ ವರ್ಷ ಜನವರಿ 12ರಂದು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದು. ನಾವು ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತು, ಆನೇಕಲ್ನಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೇವೆ. ಜಾಗೃತಿ ಯುವ ಭಾರತ ಸಂಘಕ್ಕೆ ಒಂದು ಹಿರಿಮೆ ಮತ್ತು ಗರಿಮೆ ಏನಪ್ಪ ಅಂದರೆ ಈ ನಮ್ಮ ಒಂದು ಊರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಏನು ಮಾಡಿದ್ದೀವಲ್ಲ, ಅಮರ್ ಜವಾನ್ ಸ್ಮಾರಕ ಅನ್ನೋದಿದೆಯಲ್ಲ, ಅದು ಆನೇಕಲ್ ನಗರಕ್ಕೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಮಾಡಿದಂಥ ಒಂದು ಸ್ಮಾರಕ ಆಗಿದ್ದು, ಯಾರು ಈ ಸೈನಿಕರು ಹುತಾತ್ಮರಾಗಿರ್ತಾರೆ ಅವರನ್ನು ಗಡಿನಲ್ಲಿ ಮಾತ್ರ ಅಲ್ಲ, ಆ ಕುಟುಂಬದವರು ಮಾತ್ರ ಅಲ್ಲ, ನಾವು ಕೂಡ ನಿಮ್ಮನ್ನು ಸ್ಮರಣೆ ಮಾಡೋದಕ್ಕೆ ಭಾಗಿ ಅಂತ ಹೇಳೋದು ವಿಚಾರವಾಗಿ ಅಮರ್ ಜವಾನ್ ಸ್ಮಾರಕವನ್ನು ಮಾಡಿದ್ದು ಈಗಾಗಲೇ ರಾಘವೇಂದ್ರ ಭವನ್ ಸರ್ಕಾರ ಹತ್ರ ನಾವು ಮಾಡಿದ್ದೇವೆ. ಈಗಾಗಲೇ ನಮ್ಮಗಳು ಮತ್ತೊಂದು ಕಲ್ಪನೆ ಕೂಡ ನಮ್ಮಲ್ಲಿದೆ. ಮುಂದಿನ ದಿವಸ ಆನೇಕಲ್ನಲ್ಲಿ ಇಡೀ ತಾಲೂಕಿನಲ್ಲೇ ಅತಿ ದೊಡ್ಡದಾದಂಥ ಒಂದು ಇಂಡಿಯಾ ಫ್ಲಾಗ್ ಇರುವಂಥ ಒಂದು ಧ್ವಜವನ್ನು ಹಾರಿಸಬೇಕು. ಆ ಮುಖ್ಯನ ನಾವು ತ್ರಿವರ್ಣ ಧ್ವಜವನ್ನು ಸೈನಿಕರ ಒಂದು ಸ್ಮಾರಕದ ಬಳಿಯಲ್ಲೇ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡಿದ್ದೇವೆ. ನಮ್ಮ ಮುಂದೆ ನಮ್ಮೆಲ್ಲ ತಂಡ ಮತ್ತು ಸ್ನೇಹಿತರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಅದನ್ನು ಸಹ ಆರಂಭಿಸ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಅದು ನಮ್ಮ ಮುಂದಿನ ಕಲ್ಪನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.